Welcome back to Easy Simplified. So, as per our roadmap, ಇವತ್ತಿನ ಕ್ಲಾಸಲ್ಲಿ ಸರ್ವೋ ಮೋಟರ್ ನೋಡೋಣ. ಓಕೆ, ಸೊ LED ಬ್ಲಿಂಕ್ ಆಯಿತು, ಪುಷ್ ಬಟನ್ ಆಯಿತು, ಬಜರ್ ಆಯಿತು, ಅಲ್ಟ್ರಾಸೋನಿಕ್ ಆಯಿತು. ಸೊ ಇವತ್ತಿನ ವಿಡಿಯೋದಲ್ಲಿ ಸರ್ವೋ. ಏನಿದು ಸರ್ವೋ? ಆಸ್ ಪರ್ ನಾವು ಅಂದ್ಕೊಂಡಾಗ ಏನು, ಫಸ್ಟ್ ಆಫ್ ಆಲ್ ನಮಗೇನು ಇದೇನಿರಲಿ ಹಂಗಂದ್ರೆ ಏನು, ಅದು ಎಲ್ಲಿ ಯೂಸ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಇದು ಇಂಪಾರ್ಟೆಂಟ್ ನಮಗೆ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ಸರ್ವೋ ಮೋಟರ್ ಅಂದರೆ ಏನು ಅಂದರೆ, a motor that can move to a specific angle. See, this is a servo motor. ಓಕೆನಾ, ಇದೇನು ಅಂದರೆ ನಾವು ಹೇಳಿದ ಆ್ಯಂಗಲಿಗೆ ಮೂವ್ ಆಗುತ್ತೆ. ಈ ಸರ್ವೋ ಮೋಟರ್ ನಾವು ಹೇಳಿದ ಹೆಂಗೆ ಮೂವ್ ಆಗುತ್ತೆ ಅಂತ ನಿಮಗೆ ಡೌಟ್ ಬರ್ತಿರ್ಬೋದು. ಸೊ ಮೋಟರೇ ಬೇರೆ, ಸರ್ವೋ ಮೋಟರೇ ಬೇರೆ. ಮೋಟರ್ ಹೆಂಗೆ ಅಂದರೆ ಲೈಕ್ ಸುಮ್ಮನೆ ಮಾತಾಡ್ತಿರ್ತಾರಲ್ಲ ಆ ಥರ ಮೋಟರ್ ಅಂದರೆ. ಸರ್ವೋ ಮೋಟರ್ ಅಂದರೆ ಕರೆಕ್ಟಾಗಿ ಟೈಮಿಗೆ ಒಳ್ಳೆ ಒಂದು ಮಾತಾಡ್ತಾರಲ್ಲ ಆ ಥರ. ಅರ್ಥ ಆಯ್ತಾ? ಸೊ ಸರ್ವೋ ಮೋಟರ್ ಅಂದರೆ ನಾವೀಗ ಎಕ್ಸಾಂಪಲ್, ಈಗ ಸಿಂಪಲ್ ಎಕ್ಸಾಂಪಲ್, ಈಗ ನಾವೊಂದು 90 ಡಿಗ್ರಿ ತಿರುಗ್ರಿ ಅಂತ ಹೇಳಿರ್ತೀನಿ. 90 ಡಿಗ್ರಿಗೆ ಹಿಂಗೆ ರೊಟೇಟ್ ಆದಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿರ್ತೀನಿ. ಸೊ ಅವಾಗ ಇದ್ರೊಳಗೆ ಏನಾಗುತ್ತೆ ಅಂದರೆ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮೋಟಾರು ಇದ್ರೊಳಗೆ ರೊಟೇಟ್ ಆಗುತ್ತೆ. ಓಕೆನಾ? ಸೊ ಇದ್ರೊಳಗೆ ಸೆನ್ಸರ್ ಇರುತ್ತೆ. ಆ ಸೆನ್ಸರು ಪೊಸಿಷನ್ನ ಚೆಕ್ ಮಾಡುತ್ತೆ. ಸೊ 90 ಡಿಗ್ರಿಗೆ ಯಾವಾಗ ಹೋಗುತ್ತೆ ಅವಾಗ ಸ್ಟಾಪ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸರ್ವೋ ಅಂದರೆ ಏನಂತ ಗೊತ್ತಾಯಿತು, ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಈಗ ಎಲ್ಲಿ ಅಂತ, ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಸಿಂಪಲ್ ಆಗಿ ಹೇಳ್ತೀನಿ, ರೋಬೋಟಿಕ್ ಆರ್ಮಲ್ಲಿ, ಆಮೇಲೆ ಡೋರ್ ಕಂಟ್ರೋಲರ್ಸಲ್ಲಿ, ಮತ್ತು ಕಾರ್ ಸ್ಟೇರಿಂಗ್ಸಲ್ಲಿ. ಕಾರ್ ಸ್ಟೇರಿಂಗ್ ಅಂದರೆ ಲ್ಯಾಂಬೋರ್ಗಿನಿ ದೊಡ್ಡ ದೊಡ್ಡ ಕಾರಲ್ಲ, ಜಸ್ಟ್ ಈ ರಿಮೋಟ್ ಕಾರ್ಸ್ ಬರ್ದಾಗುತ್ತಲ್ಲ ಅಲ್ಲಿ. ಓಕೆ, ಇವಾಗ ಅರ್ಥ ಆಯ್ತಲ್ವಾ? ಈ ರೀತಿ ಇರುತ್ತೆ. ಇಲ್ಲಿ ಈಗ ಬನ್ನಿ ಕನೆಕ್ಷನ್ಸಿಗೆ. ಈ ಕನೆಕ್ಷನ್ಸಿಗೆ ಬಂದಾಗ ಸಿಯರ್ ಇಲ್ಲಿ 3 ಇರುತ್ತೆ. ಇದೆಯಲ್ಲ ಇಲ್ಲಿ ಈ ಥರ VCC, ಗ್ರೌಂಡು ಮತ್ತು PWM ಅಂತ ನಾನು ಹೇಳಿದ್ದೀನಿ. ಅವತ್ತು ಫಸ್ಟ್ ಕ್ಲಾಸಿಂದಾನು ಹೇಳ್ತೀನಿ ಎರಡರಲ್ಲಿ PW, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಅದು ಅರ್ಥ ಆಗಿದೆ ಅಂದರೆ ಇನ್ನೂ ಒಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಆ್ಯಕ್ಚುಲಿ ಇದು ಇನ್ನೊಂದು ಕ್ವಶನ್ ಫಸ್ಟೇ ಬರ್ಬೋದು. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ ಈಗ ಏನಕ್ಕೆ ನೀವು ಡಿಜಿಟಲ್ ಸರಿಗೆ ಕನೆಕ್ಟ್ ಮಾಡ್ತಿದೀಯಾ, ವೈ ನಾಟ್ ಅನಲಾಗಲ್ಲಿ ನಮಗೆ 1 ವೋಲ್ಟ್, 5 ವೋಲ್ಟ್, 6 ವೋಲ್ಟ್ ಆ ರೀತಿ ಬರುತ್ತೆ ನಮಗೆ. ಓಕೆ, ಸೊ ನಮಗೆ ವೋಲ್ಟೇಜ್ ಇಂಪಾರ್ಟೆಂಟ್ ಅಲ್ಲ, ಹಂಗಾಗಿ ನಾವು ಡಿಜಿಟಲ್ ಸೈಡಿಗೆ ಹೋಗ್ತೀವಿ. ಓಕೆನಾ? ದೆನ್ ಈ ಡಿಜಿಟಲ್ ಸೈಡಲ್ಲಿ ಇದು ಯಾಕೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ಗೆ ಕನೆಕ್ಟ್ ಮಾಡ್ತೀಯ ಅಂದರೆ, ಈ ಕಾಮನ್ ಡಿಜಿಟಲ್ ಏನಿರುತ್ತೆ ಹೈಲೋ ಇರುತ್ತೆ. ಓಕೆನಾ? ಅಂದರೆ ಟೈಮಿಂಗ್ ಬಿಡ್ತಿರಲ್ಲ. ಹಂಗಾಗಿ ನಾವು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್, ಅಲ್ಲೇ ಒಂದು ವಿಡ್ತ್ ಅಂತ ನೇಮ್ ಇದೆಯಲ್ಲ. ಸೊ ಸಮ್ ಆಫ್ ದಿ ಲೈಕ್ ಪಿನ್ಸ್ ಇದೆಯಲ್ಲ, ಯಾವ್ಯಾವ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಪಿನ್ಸ್ ಇದೆಯಲ್ಲಪ್ಪ ಡಿಜಿಟಲ್ ಸೈಡಲ್ಲಿ, ಅವು ಕನೆಕ್ಟ್ ಮಾಡ್ತೀವಿ. ಲೈಕ್ 3, 5, 6, 9, 10, 11 ಇದೆಯಲ್ಲ, ಈ ಪಿನ್ಸಿಗೆ ಕನೆಕ್ಟ್ ಮಾಡ್ತೀವಿ. ಓಕೆನಾ? ಇವಾಗ ಏನಾಯಿತು, ಸರ್ವೋ ಗೊತ್ತಾಯಿತು, ಎಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾಯಿತು, ಎಲ್ಲಿ ಯೂಸ್ ಆಗುತ್ತೆ ಗೊತ್ತಾಯಿತು, ಅದು ಪಿನ್ ಕಾನ್ಫಿಗರೇಷನ್ ಗೊತ್ತಾಯಿತು. ಒಂದು ಗ್ರೌಂಡು, ಒಂದು ಸಪ್ಲೈ, ಒಂದು ಸಿಗ್ನಲ್. ಓಕೆನಾ? ಈಗಿನೇನು ನಮ್ದು ಈಗ ಆ ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕು. ಬಿಫೋರ್ ಪ್ರಾಜೆಕ್ಟ್ ಬಿಲ್ಡು ನಾವು ಎಲ್ಲಿ ಬಿಲ್ಡ್ ಮಾಡಬೇಕು, ಸಾಫ್ಟ್ವೇರಲ್ಲಿ. ಸೊ ಸಾಫ್ಟ್ವೇರಲ್ಲಿ ನೀವು ಹೋಗಿ ಸರ್ವೋ ಅಂತ ಚೆಕ್ ಮಾಡಿದರೆ, ಅಂದರೆ ಸರ್ವೋ ಅಂತ ನೀವೇನಾದ್ರು ಟೈಪ್ ಮಾಡಿದರೆ ಇಲ್ಲಿ ಬರುತ್ತೆ. ಓಕೆನಾ? ಆಲ್ರೆಡಿ ನಾನು ಹೇಳಿಲ್ವಾ ಕನೆಕ್ಷನ್ ರೆಡಿ ಇದೆ. ಓಕೆನಾ? ಒಂದು ಪಲ್ಸ್ ಸೈಡಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಇನ್ನೊಂದು VCC 5 ವೋಲ್ಟು, ಒಂದು ಗ್ರೌಂಡು. ಸಿಂಪಲ್ ಕನೆಕ್ಷನ್, ವೆರಿ ಸಿಂಪಲ್ ಕನೆಕ್ಷನ್. ಓಕೆನಾ? ಈಗ ಸರ್ವೋ ಮೋಟರ್ ಕನೆಕ್ಷನ್ ರೆಡಿ ಆಯಿತು. ಈಗ ನಾನು ಏನು ಹೇಳಿದೆ, ಇದು ಮಾಮೂಲಿ ಮೋಟಾರ್ ಥರ ಅಲ್ವಾ ಸರ್ವೋ ಮೋಟರ್. ನಾನು ಯಾವ ಆ್ಯಂಗಲ್ಗೆ ಹೇಳ್ತೀನಿ ಆ ಆ್ಯಂಗಲ್ಗೆ ತಿರುಗ್ತಾ 90 ಡಿಗ್ರಿ ತಿರುಗಿದ್ರೆ ಸ್ಟಾಪ್ ಆಗುತ್ತೆ. ತೋರಿಸಿ ನೋಡಿ. ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಇದು ಟೋಟಲ್ 360 ಡಿಗ್ರಿ ತಿರುಗಲ್ಲ. 0 ಡಿಗ್ರಿ ಸ್ಟಾರ್ಟು, 90 ಡಿಗ್ರಿ ಮಿಡಲ್ಲು, 180 ಡಿಗ್ರಿ ಎಂಡು. ಓಕೆನಾ? ಈ ರೀತಿ ತಿರುಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸರ್ವೋ ಮೋಟರ್ ಇದು ಸಣ್ಣದಿದು. ಇನ್ನೊಂದು ಹೈ ಪ್ರಿಸಿಷನ್ ಸರ್ವೋ ಮೋಟರ್ ಅಂತ ಕೊಡ್ತೀವಿ, ಸ್ವಲ್ಪ ದೊಡ್ಡದಿರುತ್ತೆ. ಓಕೆನಾ? ಅದ್ರ ಬಗ್ಗೆ ಡೋಂಟ್ ವರಿ. ಜಸ್ಟ್ ಸರ್ವೋ ಮೋಟರ್ ಅಂದ್ರೆ ಏನು, ಹಿಂಗೆ ವರ್ಕ್ ಆಗುತ್ತೆ. ಈಗ ನೋಡಿ, ಸ್ಟಾರ್ಟ್ ಸಿಮ್ಯುಲೇಷನ್ ಅಂತ ಕೊಡ್ತೀನಿ. ಜಸ್ಟ್ ಹಿಂಗೆ ರೊಟೇಟ್ ಆಗುತ್ತೆ ಅಷ್ಟೇ ನೋಡಿ. ಈಗ ಅದು ಓಕೆನಾ? 360 ನೋಡಿ, 180 ಡಿಗ್ರಿ ಅಷ್ಟೇ, 360 ಡಿಗ್ರಿ ತಿರುಗೋದಿಲ್ಲ ಅಲ್ವಾ? ಈ ರೀತಿ ವರ್ಕ್ ಆಗುತ್ತೆ. ಇಯರ್ ನಾನು ಹೇಳ್ದೆ ಗೊತ್ತಾ, 90 ಡಿಗ್ರಿ ಅಂದ ತಕ್ಷಣ ಸ್ಟಾಪ್ ಆಗಬೇಕು. ಈಗ ಎಷ್ಟಿದೆ, 0 ಡಿಗ್ರಿಲಿದೆ ಅಂದರೆ ಏನು, ಸ್ಟಾರ್ಟಿಂಗ್ ಫೇಸು. ಈಗ 90 ಡಿಗ್ರಿಗೆ ಅಂದರೆ ಇದು ಬಂದು ಈ ಕಡೆ ಬಂದು ನಿಂತ್ಕೊಬೇಕು, ಸ್ಟಾಪ್ ಆಗಿಬಿಡ್ಬೇಕು ನನಗೆ. ಸೊ ಸರ್ವೋ ಮೋಟರ್ಗೆ ನಾನು ಆ ಥರ ಹೇಳಿದ್ದೀನಿ. ಅದೇ ನೀವು DC ಮೋಟ್ರ್ ತಂದು ಹಿಂಗೆ ಹೇಳಿದ್ರೆ ಅದು ಕೇಳಲ್ಲ. ಓಕೆನಾ? ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾಪ್ ಆಯಿತು. ಓಕೆನಾ? ಈಗ ನಾನು ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವೆರಿ ಸಿಂಪಲ್ ಪ್ರೋಗ್ರಾಮ್. ಏನಂತಿದೆ, ಸರ್ವೋ ಮೈ ಸರ್ವೋ ಅಂದರೆ ಮೀನ್ಸ್ ಸರ್ವೋದು ಮೇಯ್ನ್. ಓಕೆನಾ? ದೆನ್ ವಾಯ್ಡ್ ಸೆಟಪ್, ಇದು ಫಿಕ್ಸ್ ಸೆಟಪ್. ಇದು ಏನು, ಡಾಟಾ ಅಟ್ಯಾಚು ಅಂದರೆ ಏನೋ ಪಿನ್ ನಂಬರ್ 9 ಯೂಸ್ ಮಾಡಿದ್ದೀವಿ, ಮತ್ತು 90 ಡಿಗ್ರಿ ಕರೆಕ್ಟಾಗಿ 90 ಕೂಡ ನಿಂತ್ಕೋ ಅಂತ. ವಾಯ್ಡ್ ಲೂಪ್. ಓಕೆ, ಈ 90 ಬೇಡಪ್ಪ ನನಗೆ, ಎಷ್ಟೋ 180 ಬೇಕು ಅಂತ ಅನ್ಕೊಳ್ಳಿ. 180 ಟೈಪ್ ಮಾಡಿದೆ, ದೆನ್ ಜಸ್ಟ್ ರನ್ ಮಾಡಿ. ಓಕೆ, ಔಟ್ಪುಟ್ ಏನು ಬಂದಿರುತ್ತೆ,
180 ಡಿಗ್ರಿಗೆ ಹೋಗಿ ನಿಂತಿದೆ ಅಲ್ವಾ. ಇನ್ನೊಂದ್ಸತಿ ರನ್ ಮಾಡಿ ತೋರಿಸಿ ನೋಡಿ, ಹಿಂಗೆ ಬಂತು ಇಲ್ಲೋಗಿ ನಿಂತು. ಓಕೆ, ಈ ರೀತಿ ವರ್ಕ್ ಆಗುತ್ತೆ. ಅಯ್ಯೋ ಅರ್ಥ ಆಗಿದೆ. ಈಗ ನಾವು ಹಾರ್ಡ್ವೇರ್ ಮಾಡೋಣ. ಓಕೆ, ಬಿಫೋರ್ ಮೂವಿಂಗ್ ಇಂಟು ಹಾರ್ಡ್ವೇರ್, ಈಗ ಒಂದು ಸ್ಮಾಲ್ ಕೇಸ್ ಚೆಕ್ ಮಾಡೋಣ. ಈಗೇನು ಬರೀ 0, 90, 180 ಕೊಡ್ತಿದ್ದೀಯಾ, ಈಗ ನಾನು 10 ಕೊಡಲ್ವಾ, 20 ಕೊಡಬಲ್ವಾ, ಅದನ್ನು ಚೆಕ್ ಮಾಡೋಣ. ಓಕೆ, ಕೋಡಿಗೆ ಹೋಗೋಣ. ಏನೇ 180, ಈಗ 1 ಬೇಡ, ಜಸ್ಟ್ ಒಂದು 20 ಮಾಡೋಣ. ಓಕೆ, 20 ಕೊಟ್ಟರೆ ಏನಾಗುತ್ತೆ ಅಂತ ಜಸ್ಟ್ ಸ್ಟಾರ್ಟ್ ಸಿಮ್ಯುಲೇಷನ್. ಏನಾಯ್ತು, ಈ ಸಿಆರ್ 20 ಡಿಗ್ರಿಗೆ ಆಯಿತು ಅಲ್ವಾ. ಸೊ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ಈಗ ನನಗೂ ಗೊತ್ತಿಲ್ಲ, ಈಗ 200 ಕೊಟ್ಟರೆ ಏನಾಗುತ್ತೆ ನನಗೂ ಗೊತ್ತಿಲ್ಲ. ಸೊ ಈಗ ನಾನು ನೋಡೋಣ, 200 ಕೊಟ್ಟು ಟ್ರೈ ಮಾಡ್ತೀನಿ. ನಾನು 200 ಏನಾಗುತ್ತೆ ಅಂತ ಆ್ಯಕ್ಚುಲಿ ನನಗೂ ಪ್ರಾಮಿಸ್ ಗೊತ್ತಿಲ್ಲ, ಏನಾಗುತ್ತೆ ನೋಡೋಣ. ಯಾಕೆಂದರೆ ಇರೋದು 0 to 180 ಅಷ್ಟೇ. ಸೊ ನನಗೆ 200 ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನಾಯಿತು, 200 ಕೊಟ್ಟರೆ ಆಯಿತು. ಸೇಮ್ ಅದೇನೆ, ಅಂದರೆ ಹೈಯೆಸ್ಟ್ ಲಿಮಿಟ್ ಎಷ್ಟಿದೆ 180 ಇದೆಯಲ್ಲ, 180ಗೂ ನಿಂತ್ಕೊಳ್ಳುತ್ತೆ. ನೀನು 200 ಅಲ್ಲ, ಈವನ್ ನೀನು 2000 ಕೊಟ್ಟರು ಕೂಡ ನೀನು 180 ಮೇಲೆ ಕ್ರಾಸ್ ಆಗಲ್ಲ. ಓಕೆನಾ. ಇದು ಹೆಂಗೆ ಅಂದರೆ, ಈ ಬೈಕ್ ಲಿಮಿಟ್ ಎಷ್ಟಿರುತ್ತೆ, ಬೈ ಮಿಸ್ಟೇಕ್ 60 ಇಕ್ಸಿರ್ತಾರೆ. ನೀನು ಆಕ್ಸಲರೇಟರ್ ಫುಲ್ಲು ತಿರುವಿರು ಕೂಡ ನೀನು ಎಷ್ಟು 60 ಮೇಲೆ ಹತ್ತಲ್ಲ, ಆ ರೀತಿನೇ ಸಿಆರ್. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್. ಓಕೆ, ಅಂದರೆ 180 ಅಂದರೆ 180 ಫಿಕ್ಸ್ ಇರುತ್ತೆ, 0 to 180. ಸೊ ಈಗ ಹಾರ್ಡ್ವೇರ್ ನೋಡೋಣ. ಸೊ ಬಿಫೋರ್ ಮೂವಿಂಗ್ ಟು ಹಾರ್ಡ್ವೇರ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸಾಫ್ಟ್ವೇರ್ ಆಗಿರೋದ್ರಿಂದ ನಿಮಗೆ ಎರ್ರಾಬಿರಿ ವ್ಯಾಲ್ಯೂಸ್ ಕೊಟ್ಟು ನೋಡಿ. ಏಕೆಂದರೆ ನೀವು ಹಾರ್ಡ್ವೇರ್ ಆ ರೀತಿ ಕೊಡೋಕ್ಕಾಗಲ್ಲ. ನೀವು ಹೆಂಗೆ ಎರ್ರಾಬಿರಿ ವ್ಯಾಲ್ಯೂಸ್ ಕೊಡ್ತೀರ ನಿಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಿಂಗೆ ಮಾಡಿದ್ರೆ ಹಿಂಗೆ ಬ್ಲಾಸ್ಟ್ ಆಗುತ್ತೆ, ಸೊ ಹಿಂಗೆ ಕೊಟ್ಟರೆ ಹಿಂಗಾಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ. ಈ ಒಂದು ಇವತ್ತು ಕನೆಕ್ಟ್ ಎಲ್ಲೋ ಅಂತ ಕೊಡಿ, ಏನಾಗುತ್ತೆ ನೋಡಿ. ಯಾಕೆಂದ್ರೆ ಸಾಫ್ಟ್ವೇರ್ ಅಲ್ವಾ, ನಥಿಂಗ್ ವಿಲ್ ಹ್ಯಾಪನ್. ಸೊ ಬಿಫೋರ್ ಮೂವಿಂಗ್ ಟು ಸಾಫ್ಟ್ವೇರ್ ಇನ್ನೊಂದು ಕ್ರೇಜಿ ಥಾಟ್ ಇದೆ. ಏನಂದರೆ, ಸರ್ವೋ ಮೋಟರ್ದು ಇದೊಂದು ಬಿಲ್ಡ್ ಮಾಡಿರೋದಿದೆ. ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಜಸ್ಟ್ ಸಿಂಪಲ್ ಅನಾಲಜಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಜಸ್ಟ್ ಏನಪ್ಪ ಅಂದರೆ, ಈಗೊಂದು ರನ್ ಮಾಡ್ತೀನಿ ನಾನು. ಓಕೆನಾ. ಇಲ್ಲಿ ರನ್ ಆದಾಗ ಹೆಂಗೆ ಗೊತ್ತಾ, ಇದು ಟೆಂಪ್ರೇಚರ್. ಈ ಟೆಂಪ್ರೇಚರ್ ಜಾಸ್ತಿ ಆದಂಗೆ ನಾವೆಲ್ಲ ಸೆಕೆ ಥರ, ಅಂದರೆ ಸಾಕಷ್ಟು ಸೆಕೆ ಆಗುತ್ತೆ. ಒಂದು ಮೀಡಿಯಮ್ ಬಿಸಿಲಿದ್ರೆ ಪರವಾಗಿಲ್ಲ, ಚೆನ್ನಾಗಿರ್ತೀವಿ. ತುಂಬ ಕಡಿಮೆ ಬಿಸಿಲಿದ್ರೆ ಚಳಿ ಆಗುತ್ತೆ. ಓಕೆನಾ. ಸರ್ವೋ ಮೋಟರ್ ಇದು ಹೆಂಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಓಕೆನಾ. ನನಗೆ ಫುಲ್ಲು ಏನು ಬಿಸಿಲೇ ಇಲ್ಲ, ಅವಾಗೇನಾಯ್ತು ಚಳಿ ಜಾಸ್ತಿ, ಅಯ್ಯೋ ಫುಲ್ಲು ಬಿಸಿಲು ಜಾಸ್ತಿ, ಅಯ್ಯೋ ಸೆಕೆ. ಈಗ ಆ ಚಳಿನೂ ಇಲ್ಲ ಸೆಕೆನಿಲ್ಲ, ಪರವಾಗಿಲ್ಲ ಮೀಡಿಯಮ್ ಆಗಿದ್ದೀವಪ್ಪ, ಹ್ಯಾಪಿ ಲೈಫ್. ಓಕೆನಾ. ಈ ರೀತಿ ಸರ್ವೋದೊಂದು ಅಪ್ಲಿಕೇಶನ್. ಓಕೆನಾ. ಸೊ ಈಗ ಹಾರ್ಡ್ವೇರಿಗೆ ಬನ್ನಿ. ಇದನ್ನು ಹಾರ್ಡ್ವೇರಲ್ಲಿ ಬಿಲ್ಡ್ ಮಾಡಲ್ಲ, ಆಮೇಲೆ ಫಸ್ಟ್ ಹೇಳ್ತೀನಿ, ಜಸ್ಟ್ ಒಂದು ಬೇಸಿಕ್ ಎಕ್ಸಾಂಪಲ್ ಬಿಲ್ಡ್ ಮಾಡ್ತೀನಿ. ಓಕೆ, ಇದನ್ನು ಒಂದಿನ ಬಿಲ್ಡ್ ಮಾಡೋಣ, ಡೋಂಟ್ ವರಿ, ಆ ಟೈಮ್ ಬಂದೇ ಬರುತ್ತೆ. ಸೊ ಬನ್ನಿ ಹಾರ್ಡ್ವೇರ್ ಮಾಡೋಣ. ಸ್ಟಾರ್ಟ್ ಹಾರ್ಡ್ವೇರ್ ಆಲ್ರೆಡಿ ರನ್ ಮಾಡಿದ್ದೀನಿ. ಓಕೆನಾ. ಅಂದರೆ ಕಂಪ್ಲೀಟ್ 0 ಡಿಗ್ರಿಯಿಂದ ತಿರುಗಿ 180 ಬಾ, ಮತ್ತು 180ಯಿಂದ 0ಗೆ ಬಾ ಅಂತ. ಓಕೆನಾ. ಸೊ ಕನೆಕ್ಷನ್ ಎಲ್ಲ ಯಾವ ಥರ ಅಂದರೆ, ಸಿಆರ್ ಇದೆಯಲ್ಲ ಇದು ಕನೆಕ್ಷನ್ಸು ಸೇಮ್ ಆ್ಯಸ್ ಇಟ್ ಈಸ್. ಅಂದರೆ VCCನ ಸಪ್ಲೈ 5 ವೋಲ್ಟಿಗೆ ಕೊಡೋದು, ಗ್ರೌಂಡಿಗೆ ಕೊಡೋದು, ಸಿಗ್ನಲ್ PWM ಪಿನ್ಸಿಗೆ 9ಗೆ ಕೊಡೋದು. ಅಂದರೆ ನೀವು ಯಾವ ಪ್ರೋಗ್ರಾಮ್ ಅಲ್ಲಿ ಪಿನ್ ಸೆಲೆಕ್ಟ್ ಮಾಡಿರ್ತೀರ ಅದು ಕೊಡೋದು. ಓಕೆ. ಓಕೆನಾ. ಸೇಮ್ ಅದೇ ರೀತಿ ಕನೆಕ್ಷನ್ ಇದೆ. ಓಕೆನಾ. ಡೋಂಟ್ ವರಿ ಅಬೌಟ್ ಕನೆಕ್ಷನ್ ಟೂ ಮಚ್. ಏನು ಸಾಫ್ಟ್ವೇರ್ ಇದೆಲ್ಲ ಅದನ್ನೇ ಕಾಪಿ ಮಾಡ್ಕೊಳ್ಳಿ. ಓಕೆನಾ. ದೆನ್ ಪ್ರೋಗ್ರಾಮಿಗೆ ಬನ್ನಿ. ಪ್ರೋಗ್ರಾಮಲ್ಲಿ ಏನಂತ ಟೈಪ್ ಮಾಡಿದ್ದೀನಿ ಅಂದರೆ, ಜಸ್ಟ್ ಸಿಂಪಲ್ ಫಾರ್ ಲೂಪ್ ಇದೇ ರೀತಿ ರನ್ ಆಗಿದೆ. 0ಯಿಂದ 180ಗೆ ಹೋಗು, 180ಯಿಂದ 0ಗೆ ಬಾ ಅಂತ. ಓಕೆ. ಸೊ ಈ ರೀತಿ ಹೇಳಿದ್ದೀನಿ. ಓಕೆನಾ. ಸೊ ಇದನ್ನು ಜಸ್ಟ್ ಫಸ್ಟ್ ನಾನೀಗ ವೆರಿಫೈ ಮಾಡ್ತೀನಿ. ಸೊ ಎಸ್, ವೆರಿಫೈ ಆಯಿತು. ದೆನ್ ನೆಕ್ಸ್ಟು ರನ್ ಮಾಡ್ತೀನಿ. ಓಕೆನಾ. ಅಗೇನ್ ರನ್ ಮಾಡಿದ್ಮೇಲೆ ಈಗ ಔಟ್ಪುಟ್ 0ಯಿಂದ 180ಗೆ ಹೋಯಿತು, ಮತ್ತು 180ಯಿಂದ 0ಗೆ ಬಂತು. ಓಕೆನಾ. ಈ ರೀತಿ ವರ್ಕ್ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಸರ್ವೋ ಮೋಟಾರ್.